ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವಾರಾಹಿ ದೇವಿಯ ಸ್ಮರಣೆ ಮಾಡ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಫೆಬ್ರವರಿ 17ನೇ ತಾರೀಕು ಮಂಗಳವಾರ ನಮಗೆ ಅಮಾವಾಸ್ಯೆ ಇದೆ. ಅದ್ರ ಜೊತೆ ಸೂರ್ಯಗ್ರಹಣ ಕೂಡ ಇದೆ. ಹಾಗಾಗಿ ಅಮಾವಾಸ್ಯೆಯ ದಿನ ನಾವು ರಾತ್ರಿ ಮಲಗೋ ಸಮಯದಲ್ಲಿ ವಾರಾಹಿ ಅಮ್ಮನ ಈ ಒಂದು ಮಂತ್ರವನ್ನು ನೀವು 108 ಸಾರಿ ಜಪಿಸಿದ್ರೆ ಸಾಕು. ಒಂದೇ ದಿನದಲ್ಲಿ ನಿಮ್ಮ ಕಷ್ಟಗಳೆಲ್ಲ ಬಗೆಹರಿಯುತ್ತೆ. ಎಷ್ಟೇ ದೊಡ್ಡ ಸಮಸ್ಯೆ ಇದ್ದರೂ, ಎಷ್ಟೇ ಕಷ್ಟಪಡ್ತಾ ಇದ್ದರೂ ನನ್ನ ಸಮಸ್ಯೆ ಬಗೆಹರಿತಾ ಇಲ್ಲ ಅನ್ನೋರು ಈ ಒಂದು ಅಮಾವಾಸ್ಯೆ, ಅದರಲ್ಲೂ ವಾರಾಹಿ ಅಮ್ಮನಿಗೆ ಅಮಾವಾಸ್ಯೆ, ಹುಣ್ಣಿಮೆ, ಮಂಗಳವಾರ, ಶುಕ್ರವಾರದ ದಿನಗಳಲ್ಲಿ, ಪಂಚಮಿ, ಅಷ್ಟಮಿ ದಿನಗಳಲ್ಲಿ ತುಂಬಾ ಶಕ್ತಿ ಇರುತ್ತೆ. ಹಾಗಾಗಿ ಅದರಲ್ಲೂ ಈ ಸಾರಿ ಅಮಾವಾಸ್ಯೆ ಮಂಗಳವಾರ ಬಂದಿದೆ. ಅದರಲ್ಲೂ ವಾರಾಹಿ ಅಮ್ಮನಿಗೆ ನಾವು ರಾತ್ರಿ ಸಮಯದಲ್ಲಿ ಪೂಜೆಯನ್ನು ಮಾಡೋದಾಗಲಿ, ಮಂತ್ರಗಳನ್ನು ಹೇಳ್ಕೊಳ್ಳೋದ್ರಿಂದ ನಮ್ಮ ಕಷ್ಟಗಳು ಅತಿ ಶೀಘ್ರವಾಗಿ ಪರಿಹಾರ ಆಗುತ್ತೆ. ಹಾಗಾಗಿ ಆ ಮಂತ್ರ ಯಾವುದು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ಈ ದಿನ ನೀವು ಬೆಳಗ್ಗಿನೂ ಪೂಜೆ ಮಾಡ್ಕೊಂಡಿರ್ತೀರ, ಮಂಗಳವಾರ ಅಮಾವಾಸ್ಯೆ ಇರೋದ್ರಿಂದ. ಇನ್ನು ಸಂಜೆ ಕೂಡ ಗೋಧೂಳಿ ಸಮಯದಲ್ಲೂ ಕೂಡ ನೀವು ಪೂಜೆಯನ್ನು ಮಾಡಬೇಕಾಗುತ್ತೆ. ಆದಷ್ಟು ನೀವು ರಾತ್ರಿ ಸಮಯದಲ್ಲೇ ಅಮ್ಮನನ್ನು ಪೂಜೆ ಮಾಡಬೇಕು. ಅಂದರೆ ಕತ್ತಲೆ ಆದಮೇಲೆ ವಾರಾಹಿ ಅಮ್ಮನ ಪೂಜೆ ತುಂಬಾ ಶಕ್ತಿ ಇರುತ್ತೆ. ಹಾಗಾಗಿ ಇನ್ನೇನು ನೀವು ಕತ್ತಲೆ ಆದಮೇಲೆ ವಾರಾಹಿ ಅಮ್ಮನ ಫೋಟೋ ಇತ್ತು, ವಿಗ್ರಹ ಇತ್ತು ಅಂದರೆ ಫೋಟೋ ವಿಗ್ರಹಕ್ಕೆ ಪೂಜೆ ಮಾಡಿ. ಅಥವಾ ನಮ್ಮ ಮನೇಲಿ ಫೋಟೋ ಇಲ್ಲ, ವಿಗ್ರಹ ಇಲ್ಲ, ಹೇಗೆ ಪೂಜೆ ಮಾಡೋದು ಅನ್ನೋದಾದರೆ ನಾನು ಪ್ರತಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಒಂದು ದೀಪವನ್ನು ಹಚ್ಚಿ, ದೀಪದಲ್ಲಿ ನೀವು ಅದಕ್ಕೆ ಯಾವಾಗಲೂ ತುಪ್ಪವನ್ನು ಹಾಕಬೇಕಾಗತ್ತೆ. ಅದು ಕೊಬ್ಬರಿ ಎಣ್ಣೆಯನ್ನು ಹಾಕಿ ನೀವು ತುಪ್ಪ ಹಾಕಿದ್ರೆ ಅತಿ ಶೀಘ್ರವಾಗಿ ನಿಮ್ಮ ಆಸೆಗಳು, ನಿಮ್ಮ ಕಷ್ಟಗಳು ಬಗೆಹರಿಯುತ್ತೆ. ಹಾಗಾಗಿ ನಾವು ವಾರಕ್ಕೊಂದಿನ ಆದರೂ ನಾವು ಮನೆಯಲ್ಲಿ ತುಪ್ಪದ ದೀಪವನ್ನು ಹಚ್ಚಬೇಕಾಗತ್ತೆ. ನೀವು ರೂಢಿ ಮಾಡ್ಕೊಳ್ಬೇಕು. ಅಥವಾ ಮಂಗಳವಾರ ಆಗಲಿ ಅಥವಾ ಶುಕ್ರವಾರ ಆಗಲಿ ನೀವು ಪ್ರತಿದಿನವೂ ದೀಪ ಹಚ್ಚೋಕ್ಕಾಗಲ್ಲ ನನಗೆ ತುಪ್ಪದ ದೀಪ ಅನ್ನೋರು, ವಾರಕ್ಕೊಂದಿನ ಆದರೂ ಕಾಮಾಕ್ಷಿ ದೀಪದಲ್ಲಿ ನೀವು ತುಪ್ಪದ ದೀಪವನ್ನು ಹಚ್ಚಬೇಕಾಗತ್ತೆ. ಇನ್ನು ಈ ದಿನವೂ ಅಷ್ಟೇ, ನಿಮ್ಮ ಮನೇಲಿ ಫೋಟೋ ವಿಗ್ರಹ ಇಲ್ಲ ಅಂದರೆ ಒಂದು ದೀಪವನ್ನು ಹಚ್ಚಿ, ದೀಪಕ್ಕೆ ಅರಿಶಿನ ಕುಂಕುಮವನ್ನು ಇಟ್ಟು ಸುಗಂಧ ಭರಿತ ಹೂಗಳಿಂದ ಅಲಂಕಾರ ಮಾಡಿ. ಅಂದರೆ ಮಲ್ಲಿಗೆ ಹೂವು ಇರ್ಬೋದು, ಅಥವಾ ರೋಸ್ ಇರ್ಬೋದು, ಅಥವಾ ನಿಮಗೆ ಸುಗಂಧ ಭರಿತ ಹೂಗಳಿಂದ ನೀವು ಅಲಂಕಾರವನ್ನು ಮಾಡಿ ಅದರಲ್ಲಿ ಅಮ್ಮನನ್ನು ಪ್ರಾರ್ಥನೆಯನ್ನು ಮಾಡಬೇಕು. ಅಮ್ಮ ಬಂದು ನಮ್ಮ ಮನೆಯಲ್ಲಿದ್ದಾಳೆ, ಅಮ್ಮ ವಾರಾಹಿ ಅಮ್ಮ ನನ್ನ ಕಷ್ಟಗಳನ್ನೆಲ್ಲ ಬಗೆಹರಿಸ್ತಾ ಇದ್ದಾಳೆ, ಅಮ್ಮ ನನ್ನ ಕೋರಿಕೆಗಳನ್ನು ನೆರವೇರಿಸ್ತಾ ಇದ್ದಾಳೆ ಅಂತ ನೀವು ಅಮ್ಮನ ಮುಂದೆ ಎಲ್ಲವನ್ನು ಹೇಳ್ಕೊಬೋದು ಸ್ನೇಹಿತರೆ. ಇದನ್ನೇ ಹೇಳಬೇಕು, ಒಂದೇ ಕಷ್ಟ ಹೇಳಬೇಕು ಅಂತ ಏನಿಲ್ಲ. ನಿಮಗೇನೇನು ಪ್ರಾಬ್ಲಮ್ಸ್ ಇದೆಯೋ ಎಲ್ಲವನ್ನು ಅಮ್ಮನ ಮುಂದೆ ಹೇಳ್ಕೊಬೋದು. ಅಂದರೆ ನೀವು ಅಲ್ಲಿ ಈ ದಿನ ಪ್ರಸಾದವಾಗಿ ನೀವು ಪಾನಕವನ್ನು ಇಡ್ಬೋದು, ಅಥವಾ ಸಿಹಿ ತಿಂಡಿಯನ್ನು ಇಡ್ಬೋದು, ಗೆಡ್ಡೆ ಗೆಣಸನ್ನು ಇಡ್ಬೋದು, ತರಕಾರಿಗಳನ್ನು, ಅಮ್ಮನ ಕೈಲಿ ಒಂದು ತರಕಾರಿ ಕೂಡ ಇರುತ್ತೆ. ಹಾಗಾಗಿ ತರಕಾರಿಯನ್ನು ಕೂಡ ಇಟ್ಟು ನೀವು ಪೂಜೆಯನ್ನು ಮಾಡಬೇಕಾಗತ್ತೆ. ಸಂಜೆ ಪೂಜೆಯನ್ನು ಮಾಡಿರ್ತೀರ, ಇನ್ನು ರಾತ್ರಿ ಊಟ ಆದಮೇಲೆ ಈ ಮಂತ್ರವನ್ನು ಹೇಳ್ಕೊಬೇಕಾಗತ್ತೆ. ಏನಕ್ಕೆ ಅಂತಂದರೆ ನಾವು ರಾತ್ರಿ ಮಲಗೋ ಸಮಯದಲ್ಲಿ ನಾವು ಏನು ಹೇಳಿದ್ರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅದನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಅದಕ್ಕೋಸ್ಕರ ಯಾವಾಗಲೂ ನಾವು ರಾತ್ರಿ ಮಲಗೋ ಸಮಯದಲ್ಲಿ ಒಳ್ಳೆಯದನ್ನೇ ಯೋಚನೆ ಮಾಡಬೇಕು. ಈ ದಿನ ನಮಗೆ ಯಾವ ಒಳ್ಳೆ ಕೆಲಸ ಆಗಿದೆ, ನಾನು ಯಾರಿಗೆ ಒಳ್ಳೇದು ಮಾಡಿದ್ದೀನಿ ಅಂತ ನೀವು ಒಳ್ಳೆಯದನ್ನೇ ಯೋಚನೆ ಮಾಡಿ ಮಲಗಿದ್ರೆ ನಿಮಗೆ ಖಂಡಿತ ಎಲ್ಲವೂ ಒಳ್ಳೆಯದಾಗುತ್ತೆ. ಅದಕ್ಕೋಸ್ಕರ ರಾತ್ರಿ ಸಮಯದಲ್ಲಿ ನಾವು ಯಾವುದೇ ಒಂದು ಕೆಟ್ಟ ವಿಷಯವನ್ನು ನೆನೆಸ್ಕೊಬಾರ್ದು. ಅಥವಾ ಮಲಗೋ ಸಮಯದಲ್ಲಿ ಜಲ ಹಾಡಿ ಮಲಗಬಾರ್ದು, ಯಾರನ್ನೋ ಬೈಕೊಂಡು ಮಲಗಬಾರ್ದು. ಯಾಕೆಂದರೆ ಅದು ನಾವು ಏನು ಅಂದ್ಕೊಂಡ್ರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅದನ್ನು ಅಬ್ಸರ್ವ್ ಮಾಡುತ್ತೆ, ಅದೇ ಆಗುತ್ತೆ. ಅದಕ್ಕೋಸ್ಕರ ಯಾವಾಗಲೂ ನೀವು ಒಳ್ಳೆಯದನ್ನೇ ನೆನೆಸ್ಕೊಬೇಕಾಗತ್ತೆ. ಇನ್ನು ಈ ದಿನ ನಾನು ತಿಳಿಸ್ಕೊಡ್ತಾ ಇರುವಂಥದ್ದು ವಾರಾಹಿ ಅಮ್ಮನ ಮಂತ್ರ. ನೀವು ರಾತ್ರಿ ಊಟ ಆದಮೇಲೆ ಮೊದಲು ನೀವು ಅಡುಗೆ ಮನೆಯೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಿ ಇನ್ನೇನು ಮಲಗಕ್ಕೆ ಹೋಗ್ತಿರಲ್ಲ ಆ ಸಮಯದಲ್ಲಿ ನೀವು ಬೆಡ್ ಮೇಲೆ ಕೂತ್ಕೊಳ್ಳೋಕೆ ಹೋಗ್ಬೇಡಿ. ಪಕ್ಕದಲ್ಲಿ ಒಂದು ಚೇರ್ ಹಾಕ್ಕೊಂಡು ಅಥವಾ ಒಂದು ಮಣೆ ಹಾಕ್ಕೊಂಡು ಅಥವಾ ಚಾಪೆ ಮೇಲೂ ಕೂಡ ಕೂತ್ಕೊಬೋದು. ಕೂತ್ಕೊಂಡು ಒಂದು 5 ನಿಮಿಷಗಳ ಕಾಲ ನೀವು ವಾರಾಹಿ ಅಮ್ಮನನ್ನು ನೀವು ಕಣ್ಮುಂದೆ ವಾರಾಹಿ ಅಮ್ಮ ಬಂದಿದ್ದಾರೆ, ವಾರಾಹಿ ಅಮ್ಮನ ನನ್ನ ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ, ನನ್ನ ಕಷ್ಟಗಳನ್ನೆಲ್ಲ ಬಗೆಹರಿಸ್ತಾ ಇದ್ದಾರೆ ಅಂತ ನೀವು ವಾರಾಹಿ ಅಮ್ಮನನ್ನು ನೀವು ನೆನೆದು ಈ ಮಂತ್ರವನ್ನು ಹೇಳ್ಬೇಕಾಗತ್ತೆ. ಒಂದು 5 ನಿಮಿಷ ಹಾಗೇ ಕೂತ್ಕೊಂಡು ನಂತರ ನಿಮ್ಮ ಕಷ್ಟ ಏನಿದೆ ಎಲ್ಲವನ್ನು ಅಮ್ಮನ ಹತ್ರ ಹೇಳಿ. ಅಮ್ಮ, ನನಗೆ ಈ ಥರ ಕಷ್ಟ ಇದೆ, ನನ್ನ ಕಷ್ಟ ಬಗೆಹರಿಸಮ್ಮ. ನನಗೆ ಯಾರೋ ದುಡ್ಡು ಕೊಡಬೇಕಾಗಿದೆ, ಅತಿ ಶೀಘ್ರವಾಗಿ ಅವ್ರು ನನಗೆ ದುಡ್ಡು ಕೊಡೋ ಹಾಗೆ ಮಾಡಮ್ಮ. ಅಥವಾ ನಾನು ಇಷ್ಟು ಸಾಲ ಮಾಡಿದ್ದೀನಿ, ನನ್ನ ಸಾಲ ಇಷ್ಟು ದಿನದಲ್ಲೇ ತೀರಬೇಕಮ್ಮ, ಆ ಥರ ಮಾಡಮ್ಮ ಅನ್ನೋದಾಗಲಿ. ಅಥವಾ ನನ್ನ ಮಕ್ಕಳು ವಿದ್ಯಾಭ್ಯಾಸ ಚೆನ್ನಾಗಿರಬೇಕು, ನನ್ನ ಮಕ್ಕಳು ಹೊರದೇಶಕ್ಕೆ ಹೋಗಬೇಕು, ಅಥವಾ ನಾನು ಮನೆ ತೊಗೊಬೇಕು, ಅಥವಾ ಸೈಟ್ ತೊಗೊಬೇಕು, ಅಥವಾ ನನ್ನ ಆರೋಗ್ಯ ಚೆನ್ನಾಗಿರಬೇಕು,
ಅಥವಾ ನನ್ನ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಇರಬೇಕು, ನಮ್ಮ ಮನೆಗೆ ಬಂದು ಬಳಗ ಎಲ್ಲರೂ ಬರಬೇಕು, ಅಕ್ಕ ತಂಗಿ ಅಣ್ಣ ತಮ್ಮ ಎಲ್ಲರೂ ಒಟ್ಟಿಗೆ ಚೆನ್ನಾಗಿರಬೇಕು. ಈ ರೀತಿಯಾಗಿ ಹಲವಾರು ಸಮಸ್ಯೆಗಳಿರುತ್ತೆ ಸ್ನೇಹಿತರೆ. ಒಬ್ಬೊಬ್ಬರಿಗೆ ಒಂದೊಂದು ಥರ ಸಮಸ್ಯೆ ಇದೆ. ಏನೇ ಸಮಸ್ಯೆಗಳಿದ್ರೂ ನೀವು ವಾರಾಹಿ ಅಮ್ಮನ ಹತ್ರ ಹೇಳ್ಕೊತ ಈ ಮಂತ್ರವನ್ನು ಹೇಳ್ಬೇಕಾಗತ್ತೆ. ಈ ಮಂತ್ರ ಹೇಳ್ಬೇಕಂದ್ರೂ ನಿಮ್ಮ ಕಷ್ಟ ಬಗೆಹರಿದಿದೆ ಅನ್ನೋದನ್ನು ನೀವು ಅಂದ್ಕೊಂಡು ನೀವು ಈ ಮಂತ್ರವನ್ನು ಹೇಳ್ಬೇಕಾಗತ್ತೆ. ಆದಷ್ಟು ನೀವು 108 ಸಾರಿ ಈ ಮಂತ್ರವನ್ನು ಹೇಳ್ಬೇಕಾಗತ್ತೆ. ಒಂದು ಜಪಮಾಲೆ ಹಿಡ್ಕೊಳ್ಳಿ, 108 ಇರುವಂಥದ್ದು ಒಂದು ಸ್ಫಟಿಕ ಮಾಲ ಅಥವಾ ಯಾವುದಾದ್ರೂ ಒಂದು ಜಪಮಾಲವನ್ನು ಹಿಡ್ಕೊಂಡು ನೀವು 108 ಸಾರಿ ಅಮ್ಮನನ್ನು ನೀವು ಈ ಮಂತ್ರವನ್ನು ಹೇಳ್ಕೊಬೇಕಾಗತ್ತೆ. ವಾರಾಹಿ ಅಮ್ಮ ತುಂಬಾ ಪವರ್ಫುಲ್ ಆದಂಥ ಮಂತ್ರ ಇದು. ಮಂತ್ರನೂ ಕೂಡ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ. ಈ ಮಂತ್ರವನ್ನು ಆದಷ್ಟು 108 ಸಾರಿ ಹೇಳ್ಕೊಳ್ಳಿ. ಓಂ ಹ್ರೀಂ ಗ್ಲೌಂ ವಾರಾಹಿ ದೇವಿ ಸರ್ವ ಕಷ್ಟ ನಿವಾರಣೆ ಸ್ವಾಹ. ಓಂ ಹ್ರೀಂ ಗ್ಲೌಂ ವಾರಾಹಿ ದೇವಿ ಸರ್ವ ಕಷ್ಟ ನಿವಾರಣೆ ಸ್ವಾಹ ಅನ್ನೋ ಮಂತ್ರವನ್ನು ನಿಮಗೆಂಥದ್ದೇ ಕಷ್ಟಗಳಿದ್ರೂ ಕೂಡ ಕ್ಷಣ ಮಾತ್ರದಲ್ಲೇ ಒಂದೇ ರಾತ್ರಿಯಲ್ಲಿ ಅಮ್ಮ ನಿಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸ್ತಾಳೆ. ಅದಕ್ಕೋಸ್ಕರ ಯಾವಾಗಲೂ ನಾವು ಅಮ್ಮನನ್ನು ಬೇಡ್ಕೊಬೇಕಂದ್ರೆ ಅಮಾವಾಸ್ಯೆಯ ದಿನ, ಹುಣ್ಣಿಮೆಯ ದಿನ, ಅಷ್ಟಮಿ ಹಾಗೆಯೇ ಪಂಚಮಿ ದಿನಗಳಲ್ಲಿ ರಾತ್ರಿ ಸಮಯದಲ್ಲೇ ಅಮ್ಮನ ಮಂತ್ರಗಳನ್ನು ಹೇಳ್ಕೊಬೇಕಾಗತ್ತೆ. ಹಾಗಾಗಿ ನೀವು ಈ ಮಂತ್ರವನ್ನು ಆದಷ್ಟು ನೀವು 108 ಸಾರಿ ಹೇಳ್ಕೊತ ಅಮ್ಮನನ್ನು ನೆನಪು ಮಾಡಿಕೊಂಡು ಅಮ್ಮ ನನ್ನ ಕಷ್ಟಗಳನ್ನೆಲ್ಲ ಬಗೆಹರಿಸಮ್ಮ ಅಂತ ಹೇಳ್ತಾ ನೀವು ಈ ಮಂತ್ರವನ್ನು ಹೇಳಿದ್ರೆ ಸಾಕು ಸ್ನೇಹಿತರೆ. ಒಂದೇ ರಾತ್ರಿಯಲ್ಲಿ ನಿಮ್ಮ ಕಷ್ಟಗಳೆಲ್ಲ ಬಗೆಯಿರುತ್ತೆ. ಹಾಗಾಗಿ ಯಾರೂ ಮಿಸ್ ಮಾಡ್ಕೊಬೇಡಿ. ಇಂತಹ ದಿನಗಳು, ಅದರಲ್ಲೂ ನಮಗೆ ಅಮಾವಾಸ್ಯೆ ಮಂಗಳವಾರ ಬಂದಿರೋದಂತೂ ತುಂಬಾ ಒಳ್ಳೆಯ ದಿನ. ಇಂತಹ ದಿನಗಳಿಗೋಸ್ಕರ ಮತ್ತೆ ನಾವು ಕಾಯೋದು ಬದಲು ನಮಗೆ ಒಳ್ಳೆಯ ದಿನ ಬಂದಿದೆ ಅಂದರೆ ಅವತ್ತೇ ಈ ಮಂತ್ರವನ್ನು ಹೇಳ್ಕೊಂಡ್ರೆ ತುಂಬಾ ಒಳ್ಳೆಯದು. ಇನ್ನು ಈ ಮಂತ್ರವನ್ನು ಹೇಳೋದಕ್ಕೆ ಪೀರಿಯಡ್ಸು ಕೂಡ ಆಗಿರಬಾರ್ದು ಸ್ನೇಹಿತರೆ. ಯಾಕೆ ಅಂತಂದರೆ ಹೆಣ್ಮಕ್ಳು ಪೀರಿಯಡ್ಸ್ ಆಗಿದ್ರೂ ಕೂಡ ಶಕ್ತಿಯುತವಾದಂಥ ಮಂತ್ರಗಳನ್ನು ಹೇಳಬಾರ್ದು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಆ ದಿನ ದೇವಸ್ಥಾನಕ್ಕೂ ಕೂಡ ಹೋಗಬಾರ್ದು, ಹಾಗೆಯೇ ಮಂತ್ರಗಳನ್ನು ಕೂಡ ಹೇಳ್ಕೊಬಾರ್ದು. ಹಾಗಾಗಿ ನೀವು ಈ ಮಂತ್ರವನ್ನು ಹೇಳ್ಬೇಕಂದ್ರೆ ಭಕ್ತಿ ಶ್ರದ್ಧೆಯಿಂದ ನೀವು ಒಂದು ಜಾಗದಲ್ಲಿ ಕೂತ್ಕೊಂಡು ಹೇಳಿ ನೋಡಿ. ನಿಮ್ಮ ಕಷ್ಟಗಳು ನೀವು ಇನ್ನೂ ಬೇರೆಯವ್ರಿಗೂ ತಿಳಿಸ್ಕೊಡಿ. ಏಕೆಂದರೆ ಎಷ್ಟೋ ಜನ ಕಷ್ಟದಲ್ಲಿ ಇರ್ತಾರೆ. ನಮ್ಮ ಥರನೇ ಕಷ್ಟಪಡೋರು ತುಂಬ ಜನ ಇರ್ತಾರೆ. ಅವರಿಗೆಲ್ಲ ಪರಿಹಾರವಾಗಿ ನಾನು ಈ ದಿನ ತಿಳಿಸ್ಕೊಡ್ತಾ ಇರುವಂಥ ಈ ಮಂತ್ರವನ್ನು ತಿಳಿಸಿದ್ರೆ ಎಲ್ಲರ ಕಷ್ಟಗಳು ಕೂಡ ಬಗೆಹರಿಸ್ತವೆ. ಅದಕ್ಕೋಸ್ಕರ ಅಮ್ಮನಿಗೆ ನಾವು ಯಾವಾಗ್ಲೂ ಶರಣಾಗತಿಯಿಂದ ನಾವು ಬೇಡ್ಕೊಬೇಕಾಗತ್ತೆ. ಅಮ್ಮ ನನ್ನ ಕಷ್ಟ ಬಗೆಹರಿಸಮ್ಮ ಅಂತ ಅಮ್ಮ ಅಂತ ನೀವು ಬೇಡ್ಕೊಂಡ್ರೆ ಸಾಕು. ಅಮ್ಮ ಕರುಣಾಮಯಿ. ಎಷ್ಟೋ ಜನಕ್ಕೆ ನನ್ನ ಮಂತ್ರಗಳಿಂದ ಉಪಯೋಗ ಆಗಿದೆ ಸ್ನೇಹಿತರೆ. ಎಷ್ಟೋ ಜನ ನನಗೆ ಮೆಸೇಜ್ ಮಾಡಿ, ನನ್ನ ಫ್ರೆಂಡ್ಸು ಕೂಡ ಹೇಳ್ತಾ ಇರ್ತಾರೆ, ನೀನು ಹೇಳ್ಕೊಟ್ಟ ಮಂತ್ರದಿಂದ ನನಗೆ ಕಷ್ಟ ಬಗೆಹರಿತು ಅಂತ ತುಂಬ ಜನ ಹೇಳ್ತಾ ಇರ್ತಾರೆ. ಅದಕ್ಕೋಸ್ಕರ ನಾನು ನಿಮಗೂ ಒಳ್ಳೆಯದಾಗಲಿ, ನಿಮ್ಮ ಕಷ್ಟಗಳು ಕೂಡ ಬಗೆಹರಿಲಿ ಅಂತ ನಿಮಗೂ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಯಾರೂ ಮಿಸ್ ಮಾಡ್ಕೊಂಬಿಡಿ. ಅದರಲ್ಲೂ ಈ ಸಾರಿ ನಮಗೆ ಅಮಾವಾಸ್ಯೆ ಮಂಗಳವಾರ ಬಂದಿದೆ. ಎಲ್ಲರೂ ಈ ಮಂತ್ರವನ್ನು ಹೇಳ್ಕೊಳ್ಳಿ, ಇದರ ಉಪಯೋಗವನ್ನು ಪಡ್ಕೊಳ್ಳಿ, ನಿಮ್ಮ ಕಷ್ಟಗಳನ್ನು ಬಗೆಹರಿಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋಂಥ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು.